ಕೂಗಿಲಿಗೆ ಧ್ವನಿ ಚಂದ, ನವಿಲಿಗೆ ನಾಟಕ ಚಂದ, ಹಾಡೋಗೆ ಈ ನಿಮ್ಮ ಇದು ಸಂಸ್ಕೃತದಲ್ಲಿ ತಬಲವ ಚಂದ, ನಿಮ್ಮ ಸ್ವರದಲ್ಲಿ ಕೋಗಿಲೆ ನಮ್ಮ ಮುದ್ದಿನ ಮಕ್ಕಳು ನಿಮ್ಮ ಹಾಡದಲ್ಲಿ ಹೆಚ್ಚಿನ ಸ್ವರದಿಂದ ಸಹಕರಿಸಿ ನಮ್ಮ ಇದೇ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಬಂದು ತುಂಬ ಖುಷಿ ಆಯಿತು. ಈ ಥರ ಹಾಡು ಕಲ್ತಿದ್ದಾರೆ ಸರ್ ಮಕ್ಕಳು, ಸುಮಾರು 20 ಜನ ಮಕ್ಕಳು. ಸೀರಿಯಸ್ ಆಗಿ ಪಾಪ ತುಂಬ ಜನ ಬಂದು ಹೋದ್ರಿ ಸರ್. ತುಂಬ ಸ್ವಲ್ಪ ಕೀಟ್ಲೆ ಮಾಡೋರು ಅವರೆಲ್ಲ ಕೂಡ ಬಂದು ಹೋಗ್ಬಿಟ್ರು ಅವರು. ಬಟ್ ಅವ್ರದಲ್ಲಿ ಇವರು ಇಲ್ಲ ಸಾರ್ ಏನೋ ಅಷ್ಟೂರಿಂದ ಬಂದು ನಮಗೆ ಏನೋ ಕಲ್ಸಕ್ಕೆ ಬರ್ತಿದ್ದಾರೆ, ನಾವು ಸೀರಿಯಸ್ ಆಗಿ ಕಲಿಬೇಕಂತೇಳಿ ಇವರು ಎಂಥವ್ರು ಇದ್ರು ಕೂಡ ಅವ್ರ ಜೊತೆಗಿದ್ರು ಕೂಡ ನಿನ್ನ ಇಂಟ್ರೆಸ್ಟ್ ಅಂದರೆ ಹೋಗಂತ ಅವ್ರನ್ನ ಕಳಿಸಿ ಇವ್ರು ಕುಂತ್ಕೊಂಡು ಇವತ್ತು ಕುಂತಿದ್ದಕ್ಕೆ ಇವತ್ತು ಇವರೆಲ್ಲರೂ ಪಾಪ ಕಲ್ತಿದ್ದಾರೆ ಸರ್. ಪಾಪ ಈ ಹುಡುಗಿಯರೆಲ್ಲ ದೂರ ಎಲ್ಲೆಲ್ಲ ಊರಿಗೆ ಅಲ್ಲಿ ಬರ್ತಾರೆ ಪಾಪ. ಇವರೆಲ್ಲ ಕರ್ಕೊಂಬರ್ತಾರೆ ಹೋಗಿ. ಇವನು ಪಾಪ ನಮಗೆಲ್ಲ ಸಹಕಾರ ನೀಡ್ತಾನೆ. ನಮಗೆ ಈ ಥರ ಸಹಕಾರ ಎಷ್ಟು ಮಕ್ಕಳು ಡೆಡಿಕೇಶನ್ ಆಗಿದ್ರೆ ನಾವು ಕೂಡ ಇಲ್ಲ ಕಲಿಸ್ಬೇಕು, ಚೆನ್ನಾಗಿ ಕಲಿಸ್ಬೇಕಂತ ತುಂಬ ಆಸಕ್ತಿ ಬರ್ತದೆ. ಅಷ್ಟು ದೂರದಿಂದ ಈಗ ಕೂಡ ನಮ್ಗೆ 15,000 ರೂಪಾಯಿ ಸಂಬಳ ಕೊಡ್ತಾರೆ ಸರ್. ಎಲ್ಲೋ ಒಂದು ಕಡೆ ಸಂಸ್ಥೆ ನಾವು ಫೋಟೋ ಹೊಡೆದು ಹಾಕ್ಬಿಡ್ಬೋದು ಸರ್. ಈಗ 10 ಮಕ್ಕಳು ಸಿಗಲ್ಲ ಸರ್, ಆ ಕಡೆ ಹಳ್ಳಿಗಳಲ್ಲಿ ನಮಗೆ ಹೊಸಪೇಟೆ ಸಿಕ್ಬಿಡ್ತಾರೆ. ಅವ್ರಿಗೆಲ್ಲ ಒಂದು ಫೋಟೋ ಹೊಡೆದು ಹಾಕಿ ನಾವು ಕಳಿಸ್ಬಿಡ್ಬೋದು ಸಂಸ್ಥೆ. ಆದರೆ ಅವ್ರು ಕೂಡ ಅನ್ನಕ್ಕೆ ಏನು ಮೋಸ ಮಾಡ್ಬೋದು. ಮತ್ತು ಕೈಲಾದಷ್ಟು ಬಂದು ಮಕ್ಕಳಿಗೆ ಏನಾದರೂ ಒಂದು ಕಲಿಸ್ಲೇಬೇಕು. ಯಾಕಂದ್ರೆ ಇವರಿಂದನೇ ನನಗೆ ಅನ್ನ ಬರ್ತಾ ಇದೆ. ಇವ್ರಿಗೆ ನಾನು ಕಲಿಸ್ಬೇಕು ಏನಾದರೂ ಅಂತೇಳಿನೇ ಅಷ್ಟು ದೂರದಿಂದ ಇವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಕಲಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಸರ್. ಸೊ ಹಾಗಾಗಿ ನಿಮ್ಮ ಸಹಕಾರ ಮತ್ತು ಶಾಲೆ ಸಹಕಾರ ನಮಗೆ ಅವತ್ತಿಗೂ ಇದೆ ಸರ್. ಅವತ್ತು ನೀವತ್ತು ಎಲ್ದಲ್ಲಿಂದ ಅಲ್ಲಿ ಕೂಡ ಅವಕಾಶ ಕೊಟ್ರಿ, ಇಲ್ಲಿ ಕೂಡ ಅವಕಾಶ ಕೊಟ್ರಿ. ಇಷ್ಟು ನಮಗೆ ಸಹಕಾರ ಇದ್ದರೆ ಸಾಕು ಸರ್. ಇವತ್ತು ಅಲ್ಲೇ ಮಾಡ್ತಿದ್ವಿ, ಅಲ್ಲೇನೋ ಮದುವೆ ಜನ ಬಂದಿದ್ದ ಕಾರಣಕ್ಕೋಸ್ಕರ ಇವತ್ತು ಇಲ್ಲಿ ಬಂದ್ವಿ ಸರ್ ನಾವು. ಸೊ ನಮ್ಮ ಸಹಕಾರ ನಮ್ಮ ಜೊತೆಗೆ ನಮ್ಮ ಮಕ್ಕಳ ಜೊತೆಗಿದ್ರೆ ಥ್ಯಾಂಕ್ ಯು ಸರ್. ಸರ್ ನಿಮ್ಗೆ ಏನೇ ಕೆಲಸ ಸಹಕಾರ ಇಲ್ಲ ಬೆಂಬಲ ಮಾಡ್ತೀವಿ. ನಿಮಗೆ ನಮ್ಮ ಮಕ್ಕಳಿಗೆ ಇನ್ನು 1 ತಿಂಗಳು ರಜೆ ಇತ್ತು ಸರ್. ಆ ಸಹಕಾರದಿಂದ ನಿಮ್ಗೆ ವಾರಕ್ಕೊಂದು ಖಂಡಿತ ವಾರಕ್ಕೊಂದ್ಸಲ ಸರ್ ರಜೆ ಇದ್ದಾಗ ಭಾನುವಾರ ಪ್ರತಿ ಭಾನುವಾರ ಮತ್ತೆ ಶಾಲೆ ಓಪನ್ ಆದ್ಮೇಲೆ ಕೂಡ ಕಂಟಿನ್ಯೂ. ಹೌದು ಪ್ರತಿ ಭಾನುವಾರ 1-2 ತಾಸು 1.5 ತಾಸು. ಸೊ ಇಷ್ಟಿದೆ ಸರ್. ಖುಷಿ ಆಯ್ತು ನೀವು ಬಂದಿದ್ದಕ್ಕೆ. ಮಕ್ಕಳಿಗೆ ಕೂಡ ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಿಮಗೆ ಅಂಕ್ಲೇಶ್ ಅಂತ ಹೇಳಿ ಸರ್. ಅಂಕ್ಲೇಶ್ ಹಾಸ್ಪಿಟಲ್. ಹೌದು ಸರ್. ಇದು ಸಾಕಲ್ಲ ಆಫ್ ಮಾಡಿ.